ಸೆಂಟ್ರಲ್ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯಿಸಿಲ್ಲ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಏನ್ ಸರ್ ಹಿಂಗ್ ನಡೀತಾ ಇದೆಯಲ್ಲ ಜೈಲಲ್ಲಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೆ ನಡೆದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಇನ್ನು ಏನೆಲ್ಲ ನಡೀತಾ ಇದೆ ಜೈಲಿನಲ್ಲಿ? ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಈ ಪರಪ್ಪನ ಅಗ್ರಹಾರದ ಬಣ್ಣ ಬಯಲು ಮಾಡ್ತಾ ಇದೆ. ಬೆಳಗ್ಗೆಯಿಂದ ಇಷ್ಟೊತ್ತು ತನಕನೂ ಕೂಡ ಯಾವ ರೀತಿಯಲ್ಲಿ ವಿಕೃತ ಕಾಮಿಗಳಿಗೆ, ಕ್ರಿಮಿನಲ್ಗಳಿಗೆ, ಭಯೋತ್ಪಾದಕರಿಗೆ, ಈ ಆರೋಪಗಳನ್ನ ಸ್ಮಗ್ಲಿಂಗ್ ಆರೋಪ ಹೊತ್ತವರಿಗೆ, ಇಂಥವರಿಗೆಲ್ಲ ಫೋನ್ ಹೆಂಗ್ ಸಿಗ್ತಾ ಇದೆ, ಟಿವಿ ಹೆಂಗ್ ಸಿಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಸೊ ಇನ್ನೂ ಏನೆಲ್ಲ ಸೌಲಭ್ಯಗಳು, ಏನು ಮನೆಯಿಂದ ಏನ್ ಬೇಕಾದ್ರೂ ತರಿಸ್ಕೊಳ್ಬಹುದಾ? ಕೆಲವರ ಸೆಲ್ನಲ್ಲಿ ವಾಟರ್ ಕ್ಯಾನು, ಮತ್ತೊಂದು ಅವ್ರಿಗೆ ಬೇಕಾಗಿರೋ ಬಟ್ಟೆ, ಪಾತ್ರೆ ಏನೆಲ್ಲ ಕಾಣಿಸ್ತಾ ಇದೆ? ಇನ್ನು ಏನೆಲ್ಲ ಸೌಲಭ್ಯಗಳು ಅಂದ್ರೆ ಜೈಲಲ್ಲೇ ಕೂತು ಅವ್ರು ಏನ್ ಬೇಕಾದ್ರೂ ಮಾಡಬಹುದಾ? ಏನಿದೆ ಪರಿಸ್ಥಿತಿ? ಖಂಡಿತ ಶ್ರೀಲಕ್ಷ್ಮಿ, ಪರಪ್ಪನ ಅಗ್ರಹಾರ ಈ ಹಿಂದೆ ಶಿಸ್ತಿನ ಕೋಟೆ, ಅಲ್ಲಿ ಶಿಕ್ಷೆ ಪ್ರಕಟವಾದಂತಹ ಕೈದಿಗಳಿಗೆ ನಿಜಕ್ಕೂ ಕೂಡ ನರಕ ದರ್ಶನ ಆಗುತ್ತೆ ಅನ್ನುವಂತ ಹಂತದಲ್ಲಿ ಮಾತಿತ್ತು. ಆದ್ರೆ ಈಗ ಅದು ಸುಳ್ಳಾಯ್ತು ಎಲ್ಲೋ ಒಂದ್ ಕಡೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಲಭ್ಯ ಆಗ್ತಾ ಇರುವಂತದ್ದು. ಒಂದಲ್ಲ ಎರಡಲ್ಲ ಪ್ರಮುಖವಾಗಿ 3 ಕೇಸ್ಗಳು ಇದೇ ರೀತಿಯಾಗಿ ಆಗಿರುವಂತದ್ದು. ಆ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಒಂದು ಕಡೆ ನಟೋರಿಯಸ್ ಕ್ರಿಮಿನಲ್ ಉಮೇಶ್ ರೆಡ್ಡಿಗೂ ಕೂಡ ಇಶಾರಾಮಿ ಜೀವನ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲರ್ ಆಗಿರುವಂತಹ ತರುಣ್ಗೂ ಕೂಡ ಸಿಗ್ತಾ ಇರುವಂತದ್ದು. ಇಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಸಿಗ್ತವೆ, ಜೊತೆಗೆ ಅವ್ರಿಗೆ ಡೈರಿ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ನಂಬರ್ಗಳಿರ್ತವೆ, ಅವ್ರಿಗೆ ಯಾರಿಗೆ ಬೇಕಾದ್ರೂ ಅವ್ರು ಕರೆ ಮಾಡಬಹುದು, ಏನ್ ಬೇಕಾದ್ರೂ ಮಾತಾಡಬಹುದು. ಬಾಂಗ್ಲಾ ಮೂಲದ ಓರ್ವ ಟೆರರಿಸ್ಟ್ ಏನಿದ್ದಾನೆ ಆತನಿಗೂ ಕೂಡ ಇದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇದೆ. ಜೈಲಲ್ಲೇ ಈ ರೀತಿಯಾಗಿ ಅವ್ರ ಸೌಲಭ್ಯ ಸಿಕ್ಕರೆ ಹೊರಗಡೆ ಇರೋರ್ಗೆ ಸಂಪರ್ಕ ಸುಲಭವಾಗುತ್ತೆ. ಎಲ್ಲೋ ಒಂದ್ ಕಡೆ ದೇಶಕ್ಕೆ ರಕ್ಷಣೆ ಹೇಗೆ ಸಿಗುತ್ತೆ ಈ ರೀತಿಯಾದ್ರೆ ಅನ್ನುವಂತ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇರುವಂತದ್ದು. ಇದಕ್ಕೆ ಮಾಹಿತಿ ನನಗಿಲ್ಲ ಅನ್ನುವಂಥದ್ದನ್ನ ಸಿಎಂ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಗಂಭೀರವಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ. ಮತ್ತೊಂದು ಕಡೆ ಇತ್ತ ಗೃಹ ಮಂತ್ರಿಗಳು ಈ ಒಂದು ಪ್ರಶ್ನೆಗೆ ಪ್ರತ್ಯುತ್ತರ ಕೊಡದೆ ತೆರಳುವಂತದ್ದು. ಎಲ್ಲೋ ಒಂದ್ ಕಡೆ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಇವರು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದಾರ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. 3 ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಉಮೇಶ್ ರೆಡ್ಡಿದಂತೂ ಆತನ ಬರೀ ಡೈರಿ ಕೂಡ ಇರುತ್ತೆ. ಆತ ಯಾರಿಗೂ ಬೇಕಾದ್ರೂ ಕರೆ ಮಾಡಿ ಆ ಬಳಿಕ ತನಗೆ ಬೇಕಾದಂತಹ ಸೌಲಭ್ಯಗಳನ್ನ ಪಡೆದುಕೊಳ್ತಾನೆ. ಅವರಿಗೆ ಐಷಾರಾಮಿ ಟಿವಿ, ಮೊಬೈಲ್ಗಳು, ವಿಡಿಯೋ ಕಾಲ್ ಮಾಡುವಂತದ್ದು, ಬರ್ತಡೇ ಮಾಡಿಕೊಂಡು ಆ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಇದು ಜೈಲ ಅಥವಾ ಲಾಡ್ಜ್ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಸೆಂಟ್ರಲ್ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯಿಸಿಲ್ಲ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಏನ್ ಸರ್ ಹಿಂಗ್ ನಡೀತಾ ಇದೆಯಲ್ಲ ಜೈಲಲ್ಲಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೆ ನಡೆದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಇನ್ನು ಏನೆಲ್ಲ ನಡೀತಾ ಇದೆ ಜೈಲಿನಲ್ಲಿ? ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಈ ಪರಪ್ಪನ ಅಗ್ರಹಾರದ ಬಣ್ಣ ಬಯಲು ಮಾಡ್ತಾ ಇದೆ. ಬೆಳಗ್ಗೆಯಿಂದ ಇಷ್ಟೊತ್ತು ತನಕನೂ ಕೂಡ ಯಾವ ರೀತಿಯಲ್ಲಿ ವಿಕೃತ ಕಾಮಿಗಳಿಗೆ, ಕ್ರಿಮಿನಲ್ಗಳಿಗೆ, ಭಯೋತ್ಪಾದಕರಿಗೆ, ಈ ಆರೋಪಗಳನ್ನ ಸ್ಮಗ್ಲಿಂಗ್ ಆರೋಪ ಹೊತ್ತವರಿಗೆ, ಇಂಥವರಿಗೆಲ್ಲ ಫೋನ್ ಹೆಂಗ್ ಸಿಗ್ತಾ ಇದೆ, ಟಿವಿ ಹೆಂಗ್ ಸಿಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಸೊ ಇನ್ನೂ ಏನೆಲ್ಲ ಸೌಲಭ್ಯಗಳು, ಏನು ಮನೆಯಿಂದ ಏನ್ ಬೇಕಾದ್ರೂ ತರಿಸ್ಕೊಳ್ಬಹುದಾ? ಕೆಲವರ ಸೆಲ್ನಲ್ಲಿ ವಾಟರ್ ಕ್ಯಾನು, ಮತ್ತೊಂದು ಅವ್ರಿಗೆ ಬೇಕಾಗಿರೋ ಬಟ್ಟೆ, ಪಾತ್ರೆ ಏನೆಲ್ಲ ಕಾಣಿಸ್ತಾ ಇದೆ? ಇನ್ನು ಏನೆಲ್ಲ ಸೌಲಭ್ಯಗಳು ಅಂದ್ರೆ ಜೈಲಲ್ಲೇ ಕೂತು ಅವ್ರು ಏನ್ ಬೇಕಾದ್ರೂ ಮಾಡಬಹುದಾ? ಏನಿದೆ ಪರಿಸ್ಥಿತಿ? ಖಂಡಿತ ಶ್ರೀಲಕ್ಷ್ಮಿ, ಪರಪ್ಪನ ಅಗ್ರಹಾರ ಈ ಹಿಂದೆ ಶಿಸ್ತಿನ ಕೋಟೆ, ಅಲ್ಲಿ
ಶಿಕ್ಷೆ ಪ್ರಕಟವಾದಂತಹ ಕೈದಿಗಳಿಗೆ ನಿಜಕ್ಕೂ ಕೂಡ ನರಕ ದರ್ಶನ ಆಗುತ್ತೆ ಅನ್ನುವಂತ ಹಂತದಲ್ಲಿ ಮಾತಿತ್ತು. ಆದ್ರೆ ಈಗ ಅದು ಸುಳ್ಳಾಯ್ತು ಎಲ್ಲೋ ಒಂದ್ ಕಡೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಲಭ್ಯ ಆಗ್ತಾ ಇರುವಂತದ್ದು. ಒಂದಲ್ಲ ಎರಡಲ್ಲ ಪ್ರಮುಖವಾಗಿ 3 ಕೇಸ್ಗಳು ಇದೇ ರೀತಿಯಾಗಿ ಆಗಿರುವಂತದ್ದು. ಆ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಒಂದು ಕಡೆ ನಟೋರಿಯಸ್ ಕ್ರಿಮಿನಲ್ ಉಮೇಶ್ ರೆಡ್ಡಿಗೂ ಕೂಡ ಐಷಾರಾಮಿ ಜೀವನ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲರ್ ಆಗಿರುವಂತಹ ತರುಣ್ಗೂ ಕೂಡ ಸಿಗ್ತಾ ಇರುವಂತದ್ದು. ಇಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಸಿಗ್ತವೆ, ಜೊತೆಗೆ ಅವ್ರಿಗೆ ಡೈರಿ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ನಂಬರ್ಗಳು ಇರ್ತವೆ, ಅವ್ರಿಗೆ ಯಾರಿಗೆ ಬೇಕಾದ್ರೂ ಅವ್ರು ಕರೆ ಮಾಡಬಹುದು, ಏನ್ ಬೇಕಾದ್ರೂ ಮಾತಾಡಬಹುದು. ಬಾಂಗ್ಲಾ ಮೂಲದ ಓರ್ವ ಟೆರರಿಸ್ಟ್ ಏನಿದ್ದಾನೆ ಆತನಿಗೂ ಕೂಡ ಇದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇದೆ. ಜೈಲಲ್ಲೇ ಈ ರೀತಿಯಾಗಿ ಅವ್ರ ಸೌಲಭ್ಯ ಸಿಕ್ಕರೆ ಹೊರಗಡೆ ಇರೋರ್ಗೆ ಸಂಪರ್ಕ ಸುಲಭವಾಗುತ್ತೆ. ಎಲ್ಲೋ ಒಂದ್ ಕಡೆ ದೇಶಕ್ಕೆ ರಕ್ಷಣೆ ಹೇಗೆ ಸಿಗುತ್ತೆ ಈ ರೀತಿಯಾದ್ರೆ ಅನ್ನುವಂತ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇರುವಂತದ್ದು. ಇದಕ್ಕೆ ಮಾಹಿತಿ ನನಗಿಲ್ಲ ಅನ್ನುವಂಥದ್ದನ್ನ ಸಿಎಂ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಗಂಭೀರವಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ. ಮತ್ತೊಂದು ಕಡೆ ಇತ್ತ ಗೃಹ ಮಂತ್ರಿಗಳು ಈ ಒಂದು ಪ್ರಶ್ನೆಗೆ ಪ್ರತ್ಯುತ್ತರ ಕೊಡದೆ ತೆರಳುವಂತದ್ದು. ಎಲ್ಲೋ ಒಂದ್ ಕಡೆ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಇವರು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದಾರ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. 3 ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಉಮೇಶ್ ರೆಡ್ಡಿದಂತೂ ಆತನ ಬರೀ ಡೈರಿ ಕೂಡ ಇರುತ್ತೆ. ಆತ ಯಾರಿಗ್ ಬೇಕಾದ್ರೂ ಕರೆ ಮಾಡಿ ಆ ಬಳಿಕ ತನಗೆ ಬೇಕಾದಂತಹ ಸೌಲಭ್ಯಗಳನ್ನ ಪಡೆದುಕೊಳ್ತಾನೆ. ಅವರಿಗೆ ಐಷಾರಾಮಿ ಟಿವಿ ಮೊಬೈಲ್ಗಳು ವಿಡಿಯೋ ಕಾಲ್ ಮಾಡುವಂತದ್ದು, ಬರ್ತ್ಡೇ ಮಾಡಿಕೊಂಡು ಆ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಇದು ಜೈಲ ಅಥವಾ ಲಾಡ್ಜ್ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಸೆಂಟ್ರಲ್ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯಿಸಿಲ್ಲ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಏನ್ ಸರ್ ಹಿಂಗ್ ನಡೀತಾ ಇದೆಯಲ್ಲ ಜೈಲಲ್ಲಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೆ ನಡೆದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಇನ್ನು ಏನೆಲ್ಲ ನಡೀತಾ ಇದೆ ಜೈಲಿನಲ್ಲಿ? ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಈ ಪರಪ್ಪನ ಅಗ್ರಹಾರದ ಬಣ್ಣ ಬಯಲು ಮಾಡ್ತಾ ಇದೆ. ಬೆಳಗ್ಗೆಯಿಂದ ಇಷ್ಟೊತ್ತು ತನಕನೂ ಕೂಡ ಯಾವ ರೀತಿಯಲ್ಲಿ ವಿಕೃತ ಕಾಮಿಗಳಿಗೆ, ಕ್ರಿಮಿನಲ್ಗಳಿಗೆ, ಭಯೋತ್ಪಾದಕರಿಗೆ, ಈ ಆರೋಪಗಳನ್ನ ಸ್ಮಗ್ಲಿಂಗ್ ಆರೋಪ ಹೊತ್ತವ್ರಿಗೆ, ಇಂಥವ್ರಿಗೆಲ್ಲ ಫೋನ್ ಹೆಂಗ್ ಸಿಗ್ತಾ ಇದೆ, ಟಿವಿ ಹೆಂಗ್ ಸಿಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಸೊ ಇನ್ನೂ ಏನೆಲ್ಲ ಸೌಲಭ್ಯಗಳು, ಏನು ಮನೆಯಿಂದ ಏನ್ ಬೇಕಾದ್ರೂ ತರಿಸ್ಕೊಳ್ಬಹುದಾ? ಕೆಲವರ ಸೆಲ್ನಲ್ಲಿ ವಾಟರ್ ಕ್ಯಾನು, ಮತ್ತೊಂದು ಅವ್ರಿಗೆ ಬೇಕಾಗಿರೋ ಬಟ್ಟೆ, ಪಾತ್ರೆ ಏನೆಲ್ಲ ಕಾಣಿಸ್ತಾ ಇದೆ? ಇನ್ನು ಏನೆಲ್ಲ ಸೌಲಭ್ಯಗಳು, ಅಂದ್ರೆ ಜೈಲಲ್ಲೇ ಕೂತು ಅವ್ರು ಏನ್ ಬೇಕಾದ್ರೂ ಮಾಡಬಹುದಾ? ಏನಿದೆ ಪರಿಸ್ಥಿತಿ? ಖಂಡಿತ ಶ್ರೀಲಕ್ಷ್ಮಿ. ಪರಪ್ಪನ ಅಗ್ರಹಾರ ಈ ಹಿಂದೆ ಶಿಸ್ತಿನ ಕೋಟೆ, ಅಲ್ಲಿ ಶಿಕ್ಷೆ ಪ್ರಕಟವಾದಂತಹ ಕೈದಿಗಳಿಗೆ ನಿಜಕ್ಕೂ ಕೂಡ ನರಕ ದರ್ಶನ ಆಗುತ್ತೆ ಅನ್ನುವಂತ ಹಂತದಲ್ಲಿ ಮಾತಿತ್ತು. ಆದ್ರೆ ಈಗ ಅದು ಸುಳ್ಳಾಯ್ತು ಎಲ್ಲೋ ಒಂದ್ ಕಡೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಲಭ್ಯ ಆಗ್ತಾ ಇರುವಂತದ್ದು. ಒಂದಲ್ಲ ಎರಡಲ್ಲ ಪ್ರಮುಖವಾಗಿ 3 ಕೇಸ್ಗಳು ಇದೇ ರೀತಿಯಾಗಿ ಆಗಿರುವಂತದ್ದು. ಆ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಒಂದು ಕಡೆ ನಟೋರಿಯಸ್ ಕ್ರಿಮಿನಲ್ ಉಮೇಶ್ ರೆಡ್ಡಿಗೂ ಕೂಡ ಐಷಾರಾಮಿ ಜೀವನ ಸಿಗ್ತಾ ಇದೆ. ಗೋಲ್ಡ್ ಸ್ಮಗ್ಲರ್ ಆಗಿರುವಂತಹ ತರುಣ್ಗೂ ಕೂಡ ಸಿಗ್ತಾ ಇರುವಂತದ್ದು. ಇಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಸಿಗ್ತವೆ, ಜೊತೆಗೆ ಅವ್ರಿಗೆ ಡೈರಿ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ನಂಬರ್ಗಳು ಇರ್ತವೆ, ಅವ್ರಿಗೆ ಯಾರಿಗೆ ಬೇಕಾದ್ರೂ ಅವ್ರು ಕರೆ ಮಾಡಬಹುದು, ಏನ್ ಬೇಕಾದ್ರೂ ಮಾತಾಡಬಹುದು. ಬಾಂಗ್ಲಾ ಮೂಲದ ಓರ್ವ ಟೆರರಿಸ್ಟ್ ಏನಿದ್ದಾನೆ ಆತನಿಗೂ ಕೂಡ ಇದೇ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇದೆ. ಜೈಲಲ್ಲೇ ಈ ರೀತಿಯಾಗಿ ಅವ್ರ ಸೌಲಭ್ಯ ಸಿಕ್ಕರೆ ಹೊರಗಡೆ ಇರೋರ್ಗೆ ಸಂಪರ್ಕ ಸುಲಭವಾಗುತ್ತೆ. ಎಲ್ಲೋ ಒಂದ್ ಕಡೆ ದೇಶಕ್ಕೆ ರಕ್ಷಣೆ ಹೇಗೆ ಸಿಗುತ್ತೆ ಈ ರೀತಿಯಾದ್ರೆ ಅನ್ನುವಂತ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇರುವಂತದ್ದು. ಇದಕ್ಕೆ ಮಾಹಿತಿ ನನಗಿಲ್ಲ ಅನ್ನುವಂಥದ್ದನ್ನ ಸಿಎಂ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಗಂಭೀರವಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ. ಮತ್ತೊಂದು ಕಡೆ ಇತ್ತ ಗೃಹ ಮಂತ್ರಿಗಳು ಈ ಒಂದು ಪ್ರಶ್ನೆಗೆ ಪ್ರತ್ಯುತ್ತರ ಕೊಡದೆ ತೆರಳುವಂತದ್ದು. ಎಲ್ಲೋ ಒಂದ್ ಕಡೆ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಇವರು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದಾರ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. 3 ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಉಮೇಶ್ ರೆಡ್ಡಿದಂತೂ ಆತನ ಬರೀ ಡೈರಿ ಕೂಡ ಇರುತ್ತೆ. ಆತ ಯಾರಿಗ್ ಬೇಕಾದ್ರೂ ಕರೆ ಮಾಡಿ ಆ ಬಳಿಕ ತನಗೆ ಬೇಕಾದಂತಹ ಸೌಲಭ್ಯಗಳನ್ನ ಪಡೆದುಕೊಳ್ತಾನೆ. ಅವರಿಗೆ ಐಷಾರಾಮಿ ಟಿವಿ ಮೊಬೈಲ್ಗಳು ವಿಡಿಯೋ ಕಾಲ್ ಮಾಡುವಂತದ್ದು, ಬರ್ತ್ಡೇ ಮಾಡಿಕೊಂಡು ಆ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಇದು ಜೈಲ ಅಥವಾ ಲಾಡ್ಜ್ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂತದ್ದು. ಶ್ರೀಲಕ್ಷ್ಮಿ.
ರೈಟ್ ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.